the NEP which is being implemented, we could very clearly see large number of universities are created today and large number of programs are being offered and skilling is being emphasized and a lot of flexibility and multidisciplinary education is being emphasized. So the student in engineering can take arts and science courses and science students can take humanity courses so that he will be a well-rounded person. In addition to that, multiple entry, multiple exit options are also being provided. If you all remember, Karnataka was the first one to start this NEP implementation. So in this time, our goal as per the NEP by 2025 is to reach 50% graduate penetration. CMS in all our UG and PG programs, results data has been uploaded in NAT. We are actively using Academic Bank of Credits. Students can now download their marks cards, degree certificates directly from the DigiLocker. Measures such as UCMS, Sakala, RTA, Aisha have been instrumental in providing good governance to the stakeholders. From the current academic year, 10 departments under the Faculty of Science and Technology are functioning from Granasiri campus at Budirkatte. ನನ್ನ ಹೆಸರು ವೈಷ್ಣವಿ. ನಾನು MSc ಮ್ಯಾಥಮೆಟಿಕ್ಸಲ್ಲಿ 5 ಗೋಲ್ಡ್ ಮೆಡಲ್ನ ಪಡೆದಿದ್ದೀನಿ. ಇದಕ್ಕೆ ಮುಖ್ಯ ಕಾರಣ ಅಂತ ಅಂದರೆ ನಮ್ಮ ಅಪ್ಪ ಅಮ್ಮ, ಅವರು ಸಪೋರ್ಟ್ ಇಲ್ಲ ಅಂದರೆ ಇದು ಸಾಧ್ಯ ಆಗ್ತಿರ್ಲಿಲ್ಲ. ಅದರ ಜೊತೆಗೆ ನಮ್ಮ ಟೀಚರ್ಸ್ ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ. ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವತ್ತಿಂದ ಅವತ್ತು ಓದೋದಕ್ಕೆ ಟ್ರೈ ಮಾಡಬೇಕು, ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಆ ವಾರದಲ್ಲಾದರೂ ಕಂಪ್ಲೀಟ್ ಮಾಡ್ಕೋಬೇಕು. ಮತ್ತು ಜಾಸ್ತಿ ಅರ್ಥ ಮಾಡ್ಕೊಂಡು ಓದೋದಕ್ಕೆ ಟ್ರೈ ಮಾಡಿದ್ರೆ ಬೇಗ ಚೆನ್ನಾಗಿ ಓದ್ಬೋದು. ಡಿಗ್ರಿ ಕಾಲೇಜಲ್ಲಿ ಓದಿದ್ದು, ಇವಾಗ MSW ಮಾಡ್ತಾಯಿದ್ದೀನಿ. ನಮ್ಮ ಅಪ್ಪ ನಮ್ಮಮ್ಮ ಫಾರ್ಮರ್ಸು. ಮತ್ತು ಸೋಷಿಯಾಲಜಿಲಿ ನಾನು ಗೋಲ್ಡ್ ಮೆಡಲ್ ತಗೊಂಡಿದ್ದೀನಿ. GFTC ಕುಣಿಗಲ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಿನ್ಸಿಪಾಲರಿಗೆ ಧನ್ಯವಾದಗಳು ಹಾಗೂ ನನ್ನ ನೆಚ್ಚಿನ ಶಿಕ್ಷಕರಾದಂತಹ ಸೋಷಿಯಾಲಜಿ ಶಿಕ್ಷಕರಿಗೆ ತುಂಬ ಧನ್ಯವಾದ. ಏನು ನನಗೆ ಒತ್ತನ್ನು ಕೊಟ್ಟು ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ನೀನು ಯಾರ ಆಶ್ರಯವನ್ನಾದರೂ ತೆಗೆದುಕೊಂಡು ನೀನು ಓದು, ನೀನೊಟ್ಟಿಗೆ ನಿನ್ನನ್ನು ನಾನು ಬಿಡಬೇಡ ಅಂತ ಹೇಳಲ್ಲ, ಒಟ್ಟಿಗೆ ನೀನು ಓದನ್ನು ನೀನು ಯಾರ ಆಶ್ರಯವನ್ನಾದರೂ ಪಟ್ಕೊಂಡು ನೀನು ಓದಬೇಕಾಗುತ್ತೆ ಅಂತೇಳಿ ನನಗೆ ಒತ್ತನ್ನು ಕೊಟ್ಟರು. ಅದು ನನಗೆ ತುಂಬ ಸಂತೋಷ. ಆಸೆಯನ್ನು ಇಟ್ಕೊಂಡಿದ್ದೆ. ನಾನು ಹೈಸ್ಕೂಲ್ ಓದಬೇಕಾದ್ರೆ ನಾನು ಒಬ್ಬ ಕನ್ನಡ ಪ್ರೊಫೆಸರ್ ಆಗಬೇಕು ಅಂತೇಳಿ. ಆದರೆ ಪ್ರಸ್ತುತ ನಾನು ಪ್ರಾಂಶುಪಾಲನಾಗಿ ಇವತ್ತು ಚೆನ್ನಮ್ಮ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಾನು ಇವತ್ತು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಇಲ್ಲಿಗೆ ಸಪ್ಲೈ ಆಗಿರುತ್ತೆ. ಆ ಮೆಡಿಸಿನಿಂದ ಅವರು ಕಳೆದ 15 ದಿನದಲ್ಲಿ ಏನೇನು ಮೆಡಿಸಿನ್ ತೊಗೊಂಡ್ರು, ಯಾವ ಡಾಕ್ಟರ್ ಹತ್ರ ಹೋಗಿದ್ರು, ಇದನ್ನು ಸರ್ಚ್ ಮಾಡಿ ಬೇರೆ ಯಾವುದಾನ ಡಿಸೀಸ್ ಇದೆಯಾ ಇಲ್ಲಿ ಈ ಜಿಲ್ಲೆಗೆ ಸಂಬಂಧಪಟ್ಟಂತೆ. ಮಂಗಳೂರಿಗೆ ಬೇರೆ ಬೇರೆ ಒಂದೊಂದು ಇರ್ತದೆ. ನಾನು ಹೆಲ್ತ್ ಮಿನಿಸ್ಟರ್ ಕೆಲಸ ಮಾಡಿದ್ದೆ. ಮಂಗಳೂರು, ಕಾರವಾರ ಆ ಕಡೆದು ಕೆಲವು ಡಿಸೀಸ್ ಸಪ್ರೇಟ್ ಬಿಸಿಲು ಪ್ರದೇಶದಲ್ಲಿ ಬೇರೆ ಬೇರೆ ಕಾಯಿಲೆಗಳು ಇರ್ತವೆ. ಆ ಥರ ಹಾಸನದಲ್ಲಿ ಏನಾದರೂ ಸಮಸ್ಯೆ ಇದೆ, ಇದನ್ನು ನೋಡಿ ಅಂತ ಹೇಳಿ ಬಂದಿದ್ದು. 24 ಜನ ಸತ್ತಿದ್ದಾರೆ, ಮಾಧ್ಯಮದಲ್ಲಿ 25 ಅಂತ ಬರ್ತಾರೆ. ಅದಕ್ಕೆ ಒಂದು ಬೆಂಗಳೂರವರು ಹೋಗ್ತಾ ಇದ್ರು, ಡ್ರೈವರು ವಾಪಸ್ ಹೋದ್ರು. ಅದಕ್ಕೆ ಅವರು ಹಾಸನದವರೇ ಅದು ಸತ್ತೋಗಿದ್ದಾರೆ. ಅದು ನಮ್ಮ ಸಂಬಂಧ ಇಲ್ಲ. ಇನ್ನೊಬ್ಬರಿಗೆ ಕಿಡ್ನಿ ಪ್ರಾಬ್ಲಮ್ ಇತ್ತು, ಇನ್ನೊಬ್ಬರಿಗೆ ಲಿವರು, ಇನ್ನೊಬ್ಬರಿಗೆ ಲಂಗ್ಸ್ ಪ್ರಾಬ್ಲಮ್ಮು, ಇನ್ನೊಬ್ಬರು ತೋಟದಲ್ಲೇ ತೀರೋದ್ರು, ಆ ಮನೆಯಲ್ಲೇ ಸತ್ತೋದ್ರು. 6 ಜನ. ಅವ್ರು ಯಾರು ನಮಗೆ ವರದಿನೇ ಕೊಟ್ಟಿಲ್ಲ. ಇದ್ರ ವಿರುದ್ಧವಾಗಿ, ಸರ್ಕಾರದ ವಿರುದ್ಧವಾಗಿ ಇಷ್ಟೆಲ್ಲ ಅನಾಹುತ ಆದ್ರೂ ಕೂಡ ಒಂದು ಜಿಲ್ಲೆಯಲ್ಲೇ ಇಷ್ಟು ಅನಾಹುತ ಅಂದರೆ ಸಾವಿರಾರು ಕೋಟಿ. ನೀವು ಜೋಳ ಮತ್ತು ಮೆಣಸು, ಕಾಫಿ, ಈ ಅಡಿಕೆ ಇಷ್ಟು ತೆಗೆದ್ರೆ ಸುಮಾರು 2,000 ಕೋಟಿಗೂ ಮೇಲೆ ಹಾನಿಯಾಗಿದೆ ಇದುವರೆಗೂ ಒಂದು ಜಿಲ್ಲೆ. ಇನ್ನು ಚಿಕ್ಕಮಗಳೂರು, ಕೊಡಗು, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಏನೇನೋ ಅನಾಹುತಗಳಾಗಿದೆಲ್ಲ. ಸರ್ಕಾರ ಸ್ಪಂದನೆ ಮಾಡ್ಬೇಕಲ್ಲ, ಅದು ಡ್ಯೂಟಿ ಅಲ್ಲ ಅದು.